ಹಾ, ಈ ಕಥೆನಲ್ಲಿ ಬರ್ತಾ ಇರೋದು ರಾಮು ಮತ್ತೆ ಸೋಮು ಅಂತ. ಇಬ್ರು ರೈತರು, ಬಹಳ ಒಳ್ಳೆಯ ಸ್ನೇಹಿತರು. ರಾಮು ಬಹಳ ನಿಷ್ಠಾವಂತ ವ್ಯಕ್ತಿ. ಆತನಿಗೆ ಮೋಸ ಮಾಡಿ ಹಣ ತಗೊಳ್ಳೋದು ಅಂದರೆ ಇಷ್ಟ ಇಲ್ಲ. ಸೋಮು ಆದಷ್ಟು ಬೇಗ ಶ್ರೀಮಂತನಾಗಬೇಕು ಅನ್ನೋ ಆಸೆ ಇರುವಂತಹ ವ್ಯಕ್ತಿ. ಇಬ್ಬರೂ ಸಹ ಒಂದೇ ಊರಿನಲ್ಲಿ ಇದ್ದು ಟೊಮೊಟೊ ಬೆಳೆಯನ್ನು ಬೆಳೀತಾ ಇದ್ದಾರೆ. ಹಗಲು ರಾತ್ರಿ ಅನ್ನದೇ ಅವರ ಹೊಲಗಳಲ್ಲಿ ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇದ್ದಾರೆ. ದೇವರು ಅದಕ್ಕೆ ಪ್ರತಿಯಾಗಿ ಒಳ್ಳೆ ಬಂಪರ್ ಬೆಳೆಯನ್ನು ಕೊಟ್ಟಿದ್ದಾರೆ. ರಾಮು ಮತ್ತು ಸೋಮು ದಿನಾಲು ಸಂತೆಗೆ ಹೋಗಿ ಟೊಮೊಟೊ ಹಣ್ಣುಗಳನ್ನು ಮಾರಿ ಬಂದು ಮತ್ತೆ ಸಂಜೆ ತಮ್ಮ ಹೊಲದಲ್ಲಿ ದಿನನಿತ್ಯದಂತೆ ಕೆಲಸ ಕಾರ್ಯವನ್ನು ಮಾಡೋದು ಇವರ ದಿನನಿತ್ಯದ ಕಾರ್ಯ ಆಗಿದೆ. ರಾಮು ಬಹಳ, ಈಗಾಗಲೇ ಹೇಳಿದಂತೆ, ಬಹಳ ನಿಷ್ಠಾವಂತ ವ್ಯಕ್ತಿ. ಜನ ಎಲ್ಲ ತಿಂದು ಉಂಡು ಚೆನ್ನಾಗಿರಬೇಕು ಅಂತ ಆಸೆ ಪಡುವಂಥ ವ್ಯಕ್ತಿ. ಇಡೀ ಹತ್ತೂರಿನಲ್ಲಿ ರಾಮು ಮತ್ತು ಸೋಮು ಬೆಳೆದಿರೋ ಟೊಮೊಟೊಗಳಿಗೆ ಒಳ್ಳೆ ಬೆಲೆ. ರಾಮು ಹಣ್ಣುಗಳನ್ನೆಲ್ಲ ಕಿತ್ತು ಪುಟ್ಟಿನಲ್ಲಿ ಹಾಕ್ಕೊಂಡು ಮಾರುಕಟ್ಟೆಗೆ ಹೋಗಿ ಅತ್ಯಂತ ಕಡಿಮೆ ಬೆಲೆಗೆ ಹಣ್ಣುಗಳನ್ನು ಮಾರ್ತಾ ಇದ್ದಾನೆ. ರಾಮುಗೆ ದುರಾಸೆ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಎಲ್ಲ ಜನರು ಖುಷಿಯಿಂದ ಹಣ್ಣನ್ನು ತಗೊಳ್ಳೋದು ಈತನಿಗೆ ಬಹಳ ಸಂತೋಷಕರ ಹಾಗೂ ಖುಷಿ ಕೊಡುವಂತಹ ವಿಷಯ ಆಗಿದೆ. ಇತ್ತ ಸೋಮು, ಇವನೂ ಸಹ ಟೊಮೊಟೊ ಹಣ್ಣನ್ನು ಬೆಳೀತಾ ಇದ್ದಾನೆ. ಆದರೆ ಈತ ಸ್ವಲ್ಪ ದುರಾಸೆ, ಲಾಭಿ. ಈತ ಆದಷ್ಟು ಬೇಗ ಶ್ರೀಮಂತನಾಗಬೇಕು ಅನ್ನೋ ಆಸೆ ಉಳ್ಳವನು. ಇಬ್ಬರು ಒಂದೇ ಮಾರುಕಟ್ಟೆನಲ್ಲಿ ಅಕ್ಕಪಕ್ಕ ಕುಳಿತು ಟೊಮೊಟೊ ಹಣ್ಣುಗಳನ್ನು ಮಾರ್ತಾ ಇದ್ದಾರೆ. ಪ್ರತಿದಿನ ಇವರದು ಇದೇ ಕೆಲಸ. ದಿನಾಲು ಒಳ್ಳೆ ತಾಜಾ ರುಚಿಕರವಾದ ಹಣ್ಣುಗಳನ್ನು ಕಿತ್ಕೊಂಡು ಬರೋದು ಹಾಗೂ ಮಾರುಕಟ್ಟೆನಲ್ಲಿ ಅವನ ಜನರಿಗೆ ಮಾರೋದು. ಸೋಮು ಯಾವಾಗೂ ರಾಮುಗೆ ಹೇಳ್ತಾನೆ, ನಾವು ಲಾಭ ತಗೊಳ್ಳೋಣ ಅಂತ. ಆದರೆ ರಾಮುಗೆ ಅದು ಇಷ್ಟ ಇಲ್ಲ. ಕೇವಲ ಜನರನ್ನು ತೃಪ್ತಿ ಮಾಡೋದಷ್ಟೇ ರಾಮು ಕೆಲಸ. ಇದಾದಮೇಲೆ ಸಂಜೆ ಇಬ್ಬರು ಹಣವನ್ನು ಎಣಿಸ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಯಾಕೆ ಹೇಳಿ, ದಿನಾಲು ಇವರು ಬೆಳೀತಾ ಇದ್ದಾರೆ. ಹತ್ತೂರಿನ ಸುತ್ತಮುತ್ತ ಯಾರೂ ಟೊಮೊಟೊ ಹಣ್ಣನ್ನು ಬೆಳೆಯೋದಿಲ್ಲ. ರಾಮು ಸೋಮು ಟೊಮೊಟೊ ಅಂತ ಹೇಳಿದ್ರೆ ಇಡೀ ಊರಿಗೆ ಬಹಳ ಹೆಸರುವಾಸಿ. ಇತ್ತ ಸೋಮು ತನ್ನ ಹೆಂಡತಿಗೆ ಹಣವನ್ನು ಒಯ್ದು ಕೊಡ್ತಾ ಇದ್ದಾನೆ. ನೋಡೇ, ಇವತ್ತು ಟೊಮೊಟೊ ಮಾರಿ ಒಳ್ಳೆ ಹಣ ಬಂದಿದೆ. ಹೌದು, ಸರಿ, ನಿಮಗೆ ಏನಾದರೂ ಬೇಕಿದ್ದರೆ ಮುಂದೆ ಕೊಡಿಸ್ತೀನಿ. ಜೋಪಾನವಾಗಿ ಹಣವನ್ನು ಬಚ್ಚಿಡು ಅಂತ ಹೇಳ್ತಾ ಇದ್ದಾನೆ. ಇತ್ತ ಹೆಂಡತಿ ಆ ಹಣವನ್ನು ಮನೆಯ ಒಳಗಡೆ ಬೀರ್ನಲ್ಲಿ ಇಡ್ತಾ ಇದ್ದಾಳೆ. ಇತ್ತ ರಾಮು ತಾನು ದುಡಿದು ತಂದಂಥ ಹಣವನ್ನು ಹೆಂಡತಿಗೆ ಕೊಡ್ತಾ ಇದ್ದಾನೆ. ಸರಿಯಾಗಿ ಜೋಪಾನವಾಗಿ ತೆಗೆದಿಡು ಕಣೆ, ಇದು ಕಷ್ಟಕಾಲದಲ್ಲಿ ಆಶ್ರಯಕ್ಕೆ ಬರುತ್ತೆ. ಆಯಿತು ರೀ ಅಂತ ಹೇಳಿ ಟೊಮೊಟೊ ಮಾರಿ ಬಂದಂಥ ಹಣವನ್ನು ಅವರು ಯಾರಿಗೂ ಕಾಣದಾದ ರೀತಿಯಲ್ಲಿ ಬಚ್ಚಿಡ್ತಾ ಇದ್ದಾರೆ. ಇದು ರಾಮು ಮತ್ತು ಸೋಮುವಿನ ದಿನನಿತ್ಯದ ಕಾರ್ಯ ಆಗಿದೆ. ದಿನಾಲೂ ಹಣ್ಣುಗಳನ್ನು ಮಾರೋದು, ಬಂದ ಹಣವನ್ನು ತೆಗೆದಿಡುವಂಥದ್ದು. ಹೀಗೆ ರಾಮು ಮತ್ತು ಸೋಮು ಬಹಳ ಖುಷಿಯಿಂದ ಆ ಊರಿನಲ್ಲಿ ಟೊಮೊಟೊ ಹಣ್ಣುಗಳನ್ನು ಮಾರ್ತಾ ಜೀವನವನ್ನು ನಡೆಸ್ತಾ ಇದ್ದಾರೆ. ರಾಮು ಬಹಳ ಒಳ್ಳೆಯ ವ್ಯಕ್ತಿ. ಇತ್ತ ಸೋಮುಗೆ ತಲೆಯಲ್ಲಿ ಒಂದು ಕೆಟ್ಟ ಆಲೋಚನೆ ಬರುತ್ತೆ. ನೋಡಿ, ರಾಮು ನಾನು ಹೇಳೋ ಮಾತು ಕೇಳಲ್ಲ. ಒಂದು ಕೆಲಸ ಮಾಡೋಣ, ಇಬ್ಬರು ಇವತ್ತು ರಾತ್ರಿ ರಾಮು ಹೊಲಕ್ಕೆ ಹೋಗಿ ರಾಮು ಹೊಲದಲ್ಲಿ ಎಷ್ಟು ಬೆಳೆ ಬೆಳೆದಿದೆಯಲ್ಲ ಅದನ್ನೆಲ್ಲ ಕಿತ್ತು ಹಾಕ್ಕೊಂಡು ಬರೋಣ. ಬೇಡ ರೀ, ಸುಮ್ಮನೆ ಇರೇ, ಏನೂ ಆಗಲ್ಲ, ನೀನು ಸುಮ್ಮನೆ ನನ್ನ ಜೊತೆಗೆ ಬಾ. ಬೇಡ ರೀ, ಕೆಟ್ಟ ಕೆಲಸ ಇದು, ಅವೆಲ್ಲ ತಲೆ ಕೆಡಿಸ್ಕೋಬೇಡ. ಆ ದೀಪ ತಗೋ, ನಡಿ, ರಾಮನ ಹೊಲಕ್ಕೆ ಹೋಗೋಣ, ಹೋಗ್ಬಿಟ್ಟು ಹಣ್ಣುಗಳನ್ನು ಕೊಯ್ಕೊಂಡು ಬರೋಣ ಅಂತ ಹೇಳಿ ಇತ್ತ ಸೋಮು ತನ್ನ ಹೆಂಡತಿಗೆ ಹೇಳ್ತಾನೆ. ಸೋಮು ಮತ್ತು ಆತನ ಹೆಂಡತಿ ರಾಮುವಿನ ಹೊಲಕ್ಕೆ ಬರ್ತಾರೆ. ಪಕ್ಕಪಕ್ಕದಲ್ಲೇ ರಾಮು ಮತ್ತು ಸೋಮುವಿನ ತೋಟ ಇದೆ.
ಅವರೇನು ಮಾಡ್ತಾರೆ, ರಾಮುವಿನ ಹೊಲದಲ್ಲಿ ಬಿಟ್ಟಂತಹ ಹಣ್ಣುಗಳನ್ನು ಕಿತ್ತು ಬೇಗ ಬೇಗ ತಾವು ಒಂದು ಪುಟ್ಟಿಯನ್ನು ತಂದಿರ್ತಾರೆ. ಆ ಪುಟ್ಟಿಯಲ್ಲಿ ತಾವು ತಂದಂತಹ ಹಣ್ಣುಗಳನ್ನು, ಕದ್ದಿರುವಂಥ ಹಣ್ಣುಗಳನ್ನು ಹಾಕ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅವರು ರಾತ್ರಿಯಿಂದ ಶುರು ಮಾಡಿದ ಈ ಕೆಲಸ ಬೆಳಗ್ಗೆ ಆಗುವವರೆಗೂ ಆ ಗಿಡದಲ್ಲಿ ಬಿದ್ದಂತಹ ಎಲ್ಲ ಹಣ್ಣುಗಳನ್ನು ಕಿತ್ತು 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 ಅವರೇನು ಮಾಡ್ತಾಯಿದ್ದಾರೆ, ಪುಟ್ಟಿನಲ್ಲಿ ತುಂಬ್ಕೊತಾ ಇದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣ್ಣುಗಳನ್ನು ತುಂಬಿಕೊಂಡು, ನೋಡ್ರಿ ನಾವು ಹಣ್ಣು ತಗೊಂಡಿದ್ದು ಯಾರಿಗೂ ಗೊತ್ತಾಗಲಿಲ್ಲಲ್ಲ, ನಿಧಾನ ಕಣೆ, ಹಣ್ಣು ಬೆಳೆಸ್ಬೇಡ, ಈ ರಾಮನ ತೋಟದಲ್ಲಿ ಚೆನ್ನಾಗಿ ಬೆಳೆದಿರೋ ಟೊಮೊಟೊ ಇದೆ. ಹೌದು ಕಣ್ರಿ, ಎಷ್ಟು ಭಾರ ಇದ್ದೀನಿ, ನಡಿ ಬೇಗ ಬೇಗ ಮನೆಗೆ ಹೋಗೋಣ ಅಂತ ಹೇಳಿ ಇಬ್ಬರೂ ಆ ಟೊಮೊಟೊ ಹಣ್ಣುಗಳನ್ನು ತಗೊಂಡ್ಬಿಟ್ಟು ತಮ್ಮ ಮನೆಗೆ ಬರ್ತಾ ಇದ್ದಾರೆ. ಬಂದದ್ದಷ್ಟೇ ಅಲ್ಲ, ಅವರೇನು ಮಾಡ್ತಾರೆ, ಬೆಳಕರಿಯೋದ್ರಲ್ಲಿ ಯಾರಿಗೂ ಗೊತ್ತಾಗದಿರೋ ಹಾಗೆ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ಬಂದು ಬಿಟ್ಟು ಬಿಡ್ತಾರೆ. ಯಾರಿಗೂ ಈ ವಿಷಯ ಗೊತ್ತೇ ಆಗೋದಿಲ್ಲ. ಮನೆಗೆ ಬಂದು ಆ ಹಣ್ಣುಗಳನ್ನು ಬಚ್ಚಿಡೋಣ ಅಂತ ತೀರ್ಮಾನ ಮಾಡ್ತಾರೆ. ಇತ್ತ ಬೆಳಗ್ಗೆ ರಾಮು ಹೊಲಕ್ಕೆ ಬರ್ತಾನೆ. ಆತನ ಹೊಲವೆಲ್ಲ ಬರಿದಾಗ್ಬಿಟ್ಟಿದೆ. ರಾತ್ರಿ ಸೋಮು ಮತ್ತು ಸೋಮನ ಹೆಂಡತಿ ಹಣ್ಣುಗಳನ್ನು ಕಿತ್ಕೊಂಡು ಹೋಗಿದ್ದಾರೆ. ಆದರೆ ರಾಮುವಿಗೆ ಬಹಳ ಬೇಸರ ಆಗುತ್ತೆ. ಯಾಕೆ ಹೇಳಿ, ಅವನು ಸಹ ಅಷ್ಟೇ ಕಷ್ಟ ಬಿದ್ದು ಆ ಹಣ್ಣುಗಳನ್ನು ಬೆಳೆಸಿರ್ತಾನೆ. ಆತ ರಾಮು ಅಳೋದಕ್ಕೆ ಶುರು ಮಾಡ್ತಾನೆ. ದುಃಖದಿಂದ ಬೇಸರ ಆಗುತ್ತೆ. ಮಾರನೇ ದಿನ ಆತ ತೋಟಕ್ಕೆ ಹಣ್ಣುಗಳನ್ನು ಕಿತ್ಕೊಂಡು ಬರೋಕ್ಕಾಗೋದಿಲ್ಲ. ಆದರೆ ಸೋಮು ಏನು ಮಾಡ್ತಾನೆ, ತನ್ನ ತೋಟದಿಂದ ತಂದಿರೋ ಹಣ್ಣುಗಳನ್ನು ಕಿತ್ಕೊಂಡು ಮಾರೋದಕ್ಕೆ ಶುರು ಮಾಡ್ತಾನೆ. ರಾಮುಗೆ ಹೇಗೋ ಏನೋ ಸುದ್ದಿ ಗೊತ್ತಾಗ್ಬಿಡುತ್ತೆ, ಸೋಮುನೇ ಈ ಕೆಲಸ ಮಾಡಿದ್ದಾನೆ ಅಂತ. ಅದಕ್ಕೆ ಏನು ಮಾಡ್ತಾನೆ, ಒಂದೆರಡು ಇಲಿಗಳನ್ನು ಮತ್ತು ಇಲಿ ಬೋನುಗಳನ್ನು ಇಟ್ಕೊಂಡು ತೊಗೊಂಡು ಬರ್ತಾನೆ. ಗೊತ್ತಿಲ್ಲದ ಹಾಗೆ ರಾಮು ಏನು ಮಾಡ್ತಾನೆ, ಸೋಮುವಿನ ಮನೆಯಲ್ಲಿ ಟೊಮೊಟೊ ಕತ್ಕೊಂಡು ಬಂದಿರ್ತಾನಲ್ಲ, ಅಲ್ಲಿ ಇಲಿ ಬೋನನ್ನು ತಂದು ಆ ಇಲಿಗಳನ್ನು ಬಿಟ್ಟುಬಿಡ್ತಾನೆ. ಯಾವಾಗ ಇಲಿಗಳನ್ನು ಬಿಟ್ಬಿಟ್ಟು ಆ ಇಲಿಗಳು ಏನು ಮಾಡೋಕ್ಕೆ ಶುರು ಮಾಡ್ತವೆ, ಆ ಸೋಮು ಕತ್ಕೊಂಡು ಬಂದಿದ್ನಲ್ಲ ಟೊಮೊಟೊ ಹಣ್ಣು, ಆ ಹಣ್ಣುಗಳನ್ನೆಲ್ಲ ತಿನ್ನೋದಕ್ಕೆ ಶುರು ಮಾಡ್ತವೆ. ಯಾಕಂತೇಳಿದ್ರೆ ರಾಮು ಸೋಮುವಿಗೆ ತಕ್ಕ ಪಾಠವನ್ನು ಕಲಿಸಬೇಕಾಗಿತ್ತು. ಹಾಗೆಯೇ ಯಾರಿಗೂ ಹೇಳದೆ ಬಂದುಬಿಡ್ತಾನೆ. ಈ ವಿಷಯ ಸೋಮುಗೂ ಗೊತ್ತಾಗುತ್ತೆ. ನಾನು ಬಹಳ ತಪ್ಪು ಕೆಲಸವನ್ನು ಮಾಡಿದೆ, ನಿನ್ನ ಹಣ್ಣುಗಳನ್ನು ಕಿತ್ಕೊಂಡು ಹೋಗಬಾರ್ದಾಗಿತ್ತು. ಬಾ, ಇವತ್ತಿಂದ ನಾನು ನೀನು ಒಳ್ಳೆ ಸ್ನೇಹಿತರಾಗೋಣ. ನೀನು ಮಾಡಿದ್ದು ತಪ್ಪು, ನಾನು ಮಾಡಿದ್ದು ತಪ್ಪು ಅಂತ ಹೇಳಿ ಇಬ್ಬರು ಸ್ನೇಹಿತರಾಗಿ ಆ ಸೋಮುವಿನ ಹೊಲದಲ್ಲೇ ರಾಮು ಸಹ ದುಡಿದು ಖುಷಿಯಿಂದ ಇರ್ತಾರೆ.